ಬಂಧುಗಳ ನಮಸ್ಕಾರ. ನಾನು ನಿಮ್ಮ ಜೀವನ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಏನು 2 ದಿನಗಳ ಹಿಂದೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಗಿರಿನಗರದಲ್ಲಿ BWSSB ವತಿಯಿಂದ ನಡೀತಾ ಇದ್ದಂತಹ ಕಾಮಗಾರಿಯ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಫೇಸ್ಬುಕ್ನಲ್ಲಿ ಲೈವ್ ಸಹ ಆಗಿತ್ತದು. ಏನು 2 ವರ್ಷಗಳ ಹಿಂದೆ BWSSB ಅವರು ಅಲ್ಲಿ ಸಿವೇಜ್ ಪೈಪ್ನ ಹಾಕ್ತೀನಿ ಅಂತ ಹೇಳಿ ಸುಮಾರು 2 ವರ್ಷಗಳ ಹಿಂದೆನೇ ತಂದಿಟ್ಟು ರಸ್ತೆ ಬದಿಯಲ್ಲಿ 3-4 ಕಡೆ ಅದನ್ನು ಬಿಸಾಕ್ದಂಥದ್ದು. ಇವತ್ತು ಅದೇ ಪೈಪ್ಗಳನ್ನು, ಇವತ್ತು ಹಾಳಾಗಿರುವ ಪೈಪ್ಗಳನ್ನು ಅಳವಡಿಸುವಂಥ ಕೆಲಸಗಳು ನಡೀತಾ ಇತ್ತು. ಅದ್ರ ಜೊತೆಗೆ ಕರ್ನಾಟಕ ಪಾರದರ್ಶಕ ಕಾಯ್ದೆ ಆಸ್ ಪರ್ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಏನು ಹೇಳುತ್ತೆ, ಯಾವುದೇ ಕಾಮಗಾರಿಗಳು ನಡೆದರೂ ಕಡ್ಡಾಯವಾಗಿ ಅಲ್ಲಿ ಮಾಹಿತಿ ಫಲಕ ಪ್ರದರ್ಶನ ಆಗಿರಬೇಕು ಅಂತ. ಅವತ್ತು ನಾನು ಇಂಜಿನಿಯರು ಕಾರ್ತಿಕ್ ಅವ್ರ ಜೊತೆ ಮಾತಾಡಿ, ನೋಡ್ರಿ ಆ ಕಾರ್ತಿಕ್, ಕಾಮಗಾರಿ ಮಾಡ್ತಾ ಇದ್ದೀರಾ, ಆದರೆ ಅಲ್ಲಿ ಮಾಹಿತಿ ಫಲಕ ಇಲ್ಲ, ಯಾರದು ಗುತ್ತಿಗೆದಾರ ಯಾರು, ಸಂಬಂಧಪಟ್ಟಂಥ ಇಲಾಖೆ ಯಾವುದು, ಎಷ್ಟು ಅನುದಾನದಲ್ಲಿ ಅದು ಕಾಮಗಾರಿ ನಡೀತಾ ಇದೆ ಅನ್ನೋದನ್ನು ದಯಮಾಡಿ ನೀವು ಹಾಕಬೇಕು ಅಂತೇಳಿ ನಾನು ಅವ್ರನ್ನ ರಿಕ್ವೆಸ್ಟ್ ಸಹ ಮಾಡಿದ್ದೆ. ಆದರೆ ಒಂದು ಹಾಸ್ಯಾಸ್ಪದವಾಗಿ ಅಲ್ಲಿರೋ ಇಂಜಿನಿಯರು ಹಾಕಿದ್ರು ಕಾಮಗಾರಿ ಫಲಕ. ಅದು ನಿಜವಾಗ್ಲೂ ನಾವೇನೋ ಕೇಳ್ತಾ ಇದ್ದೀವಿ ಅವ್ರಿಗೆ, ಆ ಕಾರಣಕ್ಕೆ ಹಾಕಬೇಕು ಅನ್ನೋ ರೀತಿಯಲ್ಲಿ ಅವರು ಹಾಕಿರುವಂಥದ್ದು. ಏನೂ ಇಲ್ಲ ಅದರಲ್ಲಿ. ಕೇವಲ ಗುತ್ತಿಗೆದಾರನ ಹೆಸರು, ಹೆಸರು, 2 ಸಾಲುಗಳಲ್ಲಿ ಆ ಮಾಹಿತಿ ಫಲಕ ಇದ್ದಿದ್ದು. ಹಾಗಾಗಿ ಇವತ್ತು ನಾವು ಲೋಕಾಯುಕ್ತರಿಗೆ ಇದನ್ನು ದೂರನ್ನು ಸಲ್ಲಿಸಿದ್ದೀವಿ. ಯಾರು? ಕಾರ್ತಿಕ್, ಅಸಿಸ್ಟೆಂಟ್ ಇಂಜಿನಿಯರು BWSSB SW ಕಾರ್ತಿಕ್ ಮತ್ತು ಸಚಿನ್ ಪಾಟೀಲ್ AEE ಸಚಿನ್ ಪಾಟೀಲ್ ಮೇಲೆ ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದ್ದೀವಿ. ಪ್ರತಿ ಬಾರಿಯೂ ಇವತ್ತು, ಯಾಕೆಂದರೆ ನಗರಾದ್ಯಂತ BWSSB ಅವರು ಕಾಮಗಾರಿ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಚಿನ್ ಪಾಟೀಲ್ಗೆ ಸುಮಾರು 5 ಡಿವಿಷನ್ಗಳು ಬರ್ತವೆ, ಸಬ್ ಡಿವಿಷನ್ಗಳು. ಆ 5 ಡಿವಿಷನ್ಗಳಲ್ಲೂ ಕಾಮಗಾರಿಗಳು ನಡೀತಾ ಇದ್ದಾವೆ. ಆದರೆ ಒಂದೇ ಒಂದು ಕಡೆಯಲ್ಲೂ ಸಹ ಮಾಹಿತಿ ಫಲಕವನ್ನು ಸಚಿನ್ ಪಾಟೀಲ್ ಹಾಕಿಲ್ಲ. ಆ ಕಾರಣದಿಂದಾಗಿ ಇವತ್ತು ಒಂದು ವಿಚಾರವಾಗಿ ಏನು ಗಿರಿನಗರದ ಸಾಯಿಬಾಬಾ ದೇವಸ್ಥಾನದ ಹತ್ರ ರಸ್ತೆಯಲ್ಲಿ ನಡೀತಾ ಇರುವಂಥ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಇವತ್ತು ನಾವು ಲೋಕಾಯುಕ್ತದಲ್ಲಿ ದೂರನ್ನು ದಾಖಲು ಮಾಡಿದ್ದೀವಿ. ಈಗ ಇಲ್ಲಿ ಅವರು ಯಾವ ರೀತಿಯಾಗಿ ಸಮಜಾಯಿಷಿಯನ್ನು ಕೊಡ್ತಾರೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಏಕೆಂದರೆ ಕಾರ್ತಿಕ್ ಆಗಿರ್ಬೋದು, AEE ಅವರು ನಿಜವಾಗ್ಲೂ ಎಷ್ಟು ಒಂಬತ್ತನದಿಂದ ಮೆರೀತಾ ಇದ್ದಾರೆ ಅಂದರೆ ನಾವು ಹೇಳ್ತಾ ಬರ್ತಾ ಇದ್ದೀವಿ, ಸ್ವಾಮಿ ಜನಕ್ಕೆ ಗೊತ್ತಾಗಬೇಕು. ಯಾಕೆಂದರೆ ಇದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಮಾಡ್ತಾ ಇರುವಂಥ ಕಾಮಗಾರಿಗಳು. ಜನರು ಕಟ್ಟುವ ಟ್ಯಾಕ್ಸಲ್ಲಿ ನೀವು ಮಾಡ್ತಾ ಇರುವಂಥದ್ದು, ನಿಮ್ಮ ಮನೆಯಿಂದ ಯಾರು ಹಣ ತಂದು ಮಾಡ್ತಾ ಇಲ್ಲ ಅಂತ. ಆದರೂ ಏನೋ ಅಧಿಕಾರಿಗಳ ಒಂಬತ್ತನ ಇವತ್ತು ಈ ರೀತಿಯಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸುಮಾರು 4-5 ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ಏನು ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸಿರುವಂಥದ್ದು. ಈಗ ದೂರನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ಇದಕ್ಕೆ ಉತ್ತರವನ್ನು ಕೊಡ್ತಾರೆ ಲೋಕಾಯುಕ್ತರಿಗೆ ಅನ್ನೋದನ್ನು ನೋಡೋಣ. ಇಷ್ಟು ಹೇಳ್ತಾ ಮುಗಿಸ್ತೀನಿ. ಇವಾಗ ನಮ್ಮ ಜೊತೆಗೆ KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಕೃಷ್ಣ ಅವರು ಸಹ ನನ್ನ ಜೊತೆಗೆ ಬಂದಿದ್ದರು. ಲೋಕಾಯುಕ್ತದಲ್ಲಿ ದೂರು ಕೊಡೋ ಸಂದರ್ಭದಲ್ಲಿ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ.